ಚಾಯ್ ಬೇಕು ನಂಗೆ, ಚಾಯ್ ಬೇಕು ನಂಗೆ, ಚಾಯ್ ಬೇಕು ನಂಗೆ. ಅಮ್ಮ ಹೊಟ್ಟೆ ಹಶ್ವಾಗ್ತಿದೆ, ಚಾಯ್ ಬೇಕು ರೀ ನಂಗೆ. ನೀವು ಬೆಳಿಗ್ಗೆ 5 ಗಂಟೆಗೆ ರೆಡಿ ಆಗ್ತಿರೋದು ನೋಡಿದ್ರೆ ನಾನು ಚಾಯ್ ಮಾಡ್ಕೊಡ್ತೀರಾ ಅನ್ಕೊಂಡೆ. ಪ್ರತಿದಿನ 5 ಗಂಟೆಗೆ ರೆಡಿ ಆಗೋದು ನನ್ನ ಅಭ್ಯಾಸ. ಅಯ್ಯ ಬೆಂಕಿ ಬಿತ್ತು ನಿಮ್ಮ ಅಭ್ಯಾಸಕ್ಕೆ. ನಿನ್ನೆ ರಾತ್ರಿ ಏನು ತಿಂದಿಲ್ಲ ರೀ, ಹೊಟ್ಟೆ ಹಶ್ವಾಗ್ತಿದೆ ನನಗೆ. ನೋಡು, ಕೂಗಾಡ್ಬೇಡ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಿಂಡಿ ಬರುತ್ತೆ, ಹೋಗಿ ಮುಖ ತೊಳ್ಕೊ. ಆಗಲ್ಲ ರೀ, ನಂಗೆ ಚಾಯ್ ಬೇಕೇ ಬೇಕು. ದಿನ ಬೆಳಿಗ್ಗೆ 5 ಗಂಟೆಗೆ ಚಾಯ್ ಕುಡಿಲಿಲ್ಲ ಅಂದ್ರೆ ತಲೆ ಸಿಡಿಯುತ್ತೆ ನಂಗೆ. ನಮ್ಮ ಮನೇಲಿ ಇರೋದೇ ಜ್ಞಾನ ರೀ ನಮ್ಗೆ. ಇಲ್ಲಿ ನಿಮ್ಮೂರ್ ತರ 5 ಗಂಟೆಗೆ ಚಾಯ್ ಸಿಗಲ್ಲ. ಅಯ್ಯೋ ಚಾಯ್ ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೀನಿ. ನಂಗೆ ಚಾಯ್ ಬೇಕೇ ಬೇಕು ಅಮ್ಮ, ನಂಗೆ ಚಾಯ್ ಬೇಕು. ದಿನ ಬೆಳಿಗ್ಗೆ 5 ಗಂಟೆಗೆ ಚಾಯ್ ಕುಡಿಲಿಲ್ಲ ಅಂದ್ರೆ ನಂಗೆ ತಲೆ ಸಿಡ್ದೋಗುತ್ತೆ. ನಾನು ಬದುಕಲ್ಲ, ನಾನು ಸತ್ತೋಗ್ತೀನಿ ಅಮ್ಮ. ಅಮ್ಮ ನಂಗೆ ಚಾಯ್ ಬೇಕು. ಸ್ವಲ್ಪ ಸುಮ್ಮನಿರ್ತೀಯಾ? ಸುಮ್ಮನಿರ್ಲಿಲ್ಲ ಅಂದ್ರೆ ನಾವಿಬ್ರು ಸಾಯ್ತೀವಿ. ನೆನ್ನೆ ಹರಿ ಹೇಳಿಲ್ವಾ ದಮ್ ಅಂತ? ಅಮ್ಮ ನಂಗೆ ಚಾಯ್ ಬೇಕು. ಅಯ್ಯೋ ಅಮ್ಮ ಚಾಯ್. ರೀ ಇದೆಂತ ಮನೆ ರೀ ನಿಮ್ದು? ಇಷ್ಟು ದೊಡ್ಡ ಮನೆಯಲ್ಲಿ ಒಂದ್ ಕಪ್ ಚಾಗೂ ಗತಿ ಇಲ್ವಾ? ಅದಕ್ಕೆ ಹೇಳೋದು ಬಡವ್ರ ಮನೆ ಊಟ ಚಂದ, ದೊಡ್ಡವ್ರ ಮನೆ ನೋಟ ಚಂದ ಅಂತ. ಜೋರಾಗಿ ಮಾತಾಡಿದ್ರೆ ಡಮ್ ಅಂತೀರಾ, ಹಶ್ವ ಅಂದ್ರೆ ಡಮ್ ಅಂತೀರಾ. ಹಶ್ವಾಗ್ತದೆ ನಂಗೆ, ಚಾ ಬೇಕು. ಅಮ್ಮ ತಲೆ ಸಿಡಿತಿದೆ ರೀ. ಅಮ್ಮ ಚಾಯ್ ಬೇಕು. ಅಮ್ಮ ನಂಗೆ ಚಾಯ್ ಬೇಕು. ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಹೋಗಿ ಮುಖ ತೊಳ್ಕೊಳ್ಬ. ಇಲ್ಲಿರೋದು ಇಷ್ಟು ದಿನ ಆದ್ಮೇಲೆ ಮನೆಗೆ ಯಾಕೆ ಬಂದೆ? ಹೆಂಡತಿ ಹೆಣ ನೋಡೋದಿಕ್ಕ? ಇಲ್ಲ ಚಂದ್ರಗಿರಿಗೆ ಅಪ್ಪನ ದಂಡಯಾತ್ರೆ ಹೇಗೆ ನಡೀತು ಅಂತ ತಿಳ್ಕೊಳ್ಳೋದಿಕ್ಕೆ? ಏನು ದಂಡಯಾತ್ರೆ? ವರ್ಷ ಕಾರ ಹುಣ್ಣಿಮೆ ಮೇಲೆ ನಡೆಯುತ್ತಲ್ಲ ಚಂದ್ರಗಿರಿಲಿ ಹೆಣ್ಣು ಮಕ್ಕಳನ್ನ ಬೇಟೆಯಾಡೋ ದಂಡಯಾತ್ರೆ. ಅಮ್ಮ, ನಾನು ಬಂದಿದ್ದು ಚಿತ್ರ ಹೇಗಿದ್ದಾಳೆ ಅಂತ ನೋಡೋದಿಕ್ಕೆ. ಚಿತ್ರ ಹೇಗಿದ್ದಾಳೆ? ಉಟ್ಬಟ್ಟೆ ಬಿಟ್ಟು ಬೇರೆಲ್ಲ ದರೋಡೆ ಮಾಡಿ ಕಳ್ಸಿದ್ಯಲ್ಲ, ಇನ್ ಹೇಗಿರ್ತಾಳೆ? ನೀನು ನಿಮ್ಮಪ್ಪ ಸೇರಿ ಒಂದ್ ಕೆಲಸ ಮಾಡಿ, ಒಂದಷ್ಟು ಲೋಡ್ ಮಣ್ಣು ತರಿಸಿ ಚಿತ್ರ ಇರೋ ರೂಮ್ಗೆ ತುಂಬಿಡಿ. ಜೀವಂತ ಸಮಾಧಿ ಆಗ್ಲಿ. ಅವಳು ಬೇರೆಯವ್ರ ಕಣ್ಣಿಗೆ ಬಿದ್ರೆ ತಾನೇ ಸಮಸ್ಯೆ. ಸಾಯಿಸ್ಬಿಡ ಅವಳನ್ನ. ಚಿತ್ರ ನಿಮ್ಗೆ ಏನೇನೋ ಹೇಳಿದಾಳೆ ಅನ್ಸತ್ತೆ. ಸುಳ್ಳು ಸತ್ಯ ಏನು ಅಂತ ತಿಳಿಯೋ ಬುದ್ಧಿ ನಂಗಿದೆ. ನಿಂದೆಷ್ಟಾದ್ರೂ ಅಪ್ಪನ ರಕ್ತ ತಾನೆ. ಕಟ್ಕೊಂಡ ಹೆಂಡತಿಗೆ ಸುಖ ಕೊಡೋ ಬುದ್ಧಿ ನಿಮ್ಗೆ ಎಲ್ಲಿಂದ ಬರಬೇಕು? ಅಪ್ಪಂಗೆ ಕಣ್ ಕಡೆ ಕಾಲು ಚಾಚ ಚಾಳಿ. ಹಿರಿ ಮಗನಿಗೆ ಹೆಂಡತಿನ ಜೀವಂತ ಸಮಾಧಿ ಮಾಡೋ ದುರ್ಬುದ್ಧಿ. ನಿನ್ ತಮ್ಮಂಗಂತೂ ಬುದ್ಧಿ ಸರಿ ಇಲ್ಲ. ಯಾವಳಿಗೋ ತಾಳಿ ಕಟ್ಟಿ ಬಂದಿದಾನಂತೆ. ಯಾರು ಏನು ಒಂದು ಗೊತ್ತಿಲ್ಲ. ಈ ಮನೆಗೆ ನನ್ ಕಣ್ಣೀರೇ ಸಾಕು ಅಂದ್ಕೊಂಡಿದ್ದೆ. ಸೊಸೆ ಕಣ್ಣೀರು ಸೇರ್ಕೊಂಡ್ಬಿಡ್ತು. ಅದಕ್ಕೆ ದುಃಖ ನೋಡಕ್ಕಾಗ್ತಿಲ್ಲ ಅಣ್ಣ. ಒಂದೇ ಸಮನೆ ಅಳ್ತಿದ್ದಾರೆ. ಅವ್ರಿಗೆ ಯಾಕೆ ಹೀಗೆ ಮಾಡ್ದೆ? ಅಮಿತಾ, ನೀನ್ ಸುಮ್ನಿರು. ಇದು ದೊಡ್ಡವರ ವಿಷಯ. ಬಾಯಿ ಮುಚ್ಚಿಸೋದು ಈ ಮನೆ ಗಂಡಸ್ರ ಗುಣ. ಸತ್ಯ ಹೇಳಿದ್ರೆ ಬರೆ ಹಾಕ್ದಂಗಾಗತ್ತಲ್ಲ. ಹೆಂಡತಿನೇ ಲೂಟಿ ಮಾಡಿದ್ಯಲ್ಲ, ನೀನೆಂತ ಗಂಡನೋ? ನಿನಗ್ ವ್ಯವಹಾರ ಅರ್ಥ ಆಗಲ್ಲಮ್ಮ. ನಾನ್ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. 2 ವರ್ಷ ಜನ ಎಲ್ಲಾನು ಮರಿತಾರೆ. ಅಷ್ಟು ಹಣ ನಮ್ದಾಗತ್ತೆ. ಇವಳಿಗಿನ್ನೂ ವ್ಯವಹಾರ ಗೊತ್ತಿಲ್ಲ. ದಟ್ಟಿ ದೊಡ್ಡವರೆಲ್ಲ ಮಾಡೋದು ಹೀಗೆ. ಮುಚ್ಚ ಬಾಯಿ. ನಂಗೆ ವ್ಯವಹಾರ ಗೊತ್ತಿಲ್ಲದೆ ಇರಬಹುದು, ನ್ಯಾಯ ಅನ್ಯಾಯ ಏನು ಅಂತ ಗೊತ್ತಿದೆ. ಕಂಡೋರ್ ಹಣ ಕಂಡೋರ್ ಹೆಣ್ಮಕ್ಳು ಅಂದ್ರೆ ನಿಂಗೆ ನಿಮ್ಮ ಅಪ್ಪಂಗೆ ಕೇವಲ ಅಲ್ವಾ? ನಿಮ್ಮ ಅಪ್ಪ ಹುಟ್ಟಿರೋ ಒಂದ್ ಹೆಣ್ಮಗಳಿದ್ದಾಳೆ ಈ ಮನೆಯಲ್ಲಿ, ನಿನ್ ತಂಗಿ. ನೆನಪಿರ್ಲಿ. ಏ ಗುರುಪ್ರಸಾದ, ಬಾರೋ ಇಲ್ಲಿ. ಬರ್ತಿದ್ದಾಗೆ ಬಾಗಿಲಲ್ಲಿ ನಿಲ್ಸ್ಕೊಂಡು ಕಿವಿ ತುಂಬಕ್ ಶುರು ಮಾಡಿದ್ಲ ಗಂಡನ ಬಗ್ಗೆ. ಹೋಗು,
ನಿನ್ ಪ್ರತಾಪದ ಕತೆ ಕೇಳೋ ಆಸೆ ಆಗಿರ್ಬೋದು ಅವರಿಗೆ. ಹಾಗೆ ಅವ್ರ ಕಥೆನೂ ನಿನಗೆ ಹೇಳ್ಬೋದು. ಹಾ ಬಾಬಾ. ಹೊಟ್ಟೆ ತುಂಬ ತಿಂದ್ರೆ ಅಜೀರ್ಣ ಆಗಲ್ಲ ಇವುಗಳಿಗೆ. ಏನಂತ? ದಂಡಯಾತ್ರೆಗೆ ಹೋಗಿದ್ದಂತೆ. ಅಮ್ಮ ಅದೇನೋ ದಂಡಯಾತ್ರೆ ಅಂತಿದ್ಲಲ್ಲ, ಆ ವಿಷಯ ಹೇಳು. ಹೆಂಡ್ತಿನ ಲೂಟಿ ಮಾಡಿದ್ದಿಲ್ಲ, 3 ಕೋಟಿ ರೂಪಾಯಿ. ನಾನು ಅವಳನ್ನು ಬಚ್ಚಿಟ್ಕೊಂಡಿದ್ದೀನಲ್ಲ, ನನ್ನ ಫಾಲ್ ಯಾವಾಗ ಕೊಡ್ತೀಯ? ಅದನ್ನು ಮೊದಲು ಮಾತಾಡು. ಮೊದಲು ನಿನ್ನ ಚಂದ್ರಗಿರಿ ದಂಡಯಾತ್ರೆ ಬಗ್ಗೆ ಹೇಳು. ಸರ್ವನಾಶ ಆಗೋಯ್ತು. ಮನೆಯಾಳ ನಿಮ್ಮ ತಮ್ಮ ಇದ್ದಾನಲ್ಲ, ನನ್ನ ಕೆಲಸಕ್ಕೆ ಬಿಸಿನೀರು ಹೋಯ್ತು. ದುಡ್ಡು ಕೊಟ್ಟು ಬಿಟ್ಟು ಮಾಡಿದ್ದು ನಾನು, ಇವನು ಹೋಗಿ ತಾಳಿ ಕಟ್ಟಿ ರಂಪ ಎಬ್ಸ್ಬಿಟ್ಟೆ. ಇದು ನನ್ನ ಜೀವನದ ಮೊದಲನೇ ದುರಂತ. ಹೇಗಿದ್ಲು? ಏನು ಹೆಸರು? ಹೆಸರು ಕಟ್ಕೊಂಡು ನೇಣು ಹಾಕೋಬೇಕಷ್ಟೆ. ಕಲ್ಪನಾ. ನನ್ನ ಕಲ್ಪನೆಗೆ ಮೀರಿದ ಸುಳ್ಳು. ಇನ್ನು 15-16 ಎಲ್ಲ ಹಾಳಾಗೋಯ್ತು. ಎಲ್ಲ ಹೋದ್ಲ, ಏನು ಕಥೆ ಆದ್ಲ. ಇನ್ನು ಚಿಗುರು ಖರ್ಚು ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಇದಂತೂ ನಮ್ಮ ಅಪ್ಪನಿಗೆ ದೊಡ್ಡ ಲಾಸೆ. ಬಿಳಿ ಕೂದಲಿಗೆಲ್ಲ ಕಲರ್ ಹೊಡ್ಸ್ಕೊಂಡಿದ್ಯಲ್ಲ, ಅದಕ್ಕೆ ಖರ್ಚು ಮಾಡಿದ್ಯಲ್ಲ ದುಡ್ಡು, ಅದು ಲಾಸೆ. ಅಮ್ಮ ಆಡ್ಕೊಳ್ಳೋದು ನೀನು ಮಾಡ್ಕೊಳ್ಳೋದು ಸರಿಯಾಗೇ ಇದೆ. ಶೋಕಿ ಲಾಲ, ಒಂದು ಕೆಲಸ ಮಾಡು, ನಮ್ಮ ಜೊತೆ ಸ್ವಲ್ಪ ದಿನ ಬೆಂಗಳೂರಿಗೆ ಬಾ, ತಮ್ಮ ಅಂತ ಹೇಳ್ಕೋಬಹುದು. ಹೇಗೂ ಮನೆಗೆ ಬಂದಿದೀಯಾ, ಹೋಗಿ ಹೆಂಡ್ತಿನ ಮಾತಾಡ್ಸು. ಅಪ್ಪ ಮಗನ್ ಚಪ್ಪಲ್ ಬಗ್ಗೆ ಮನೆ ಗೋಡೆ ಗೊತ್ತು. ಆ ಹೊಲಸು ಮಾತಾಡ್ಕೊಂಡು ಸಮಯ ಯಾಕೆ ಹಾಳು ಮಾಡ್ತೀಯಾ? ಪಾಪದ ಬುತ್ತಿ ಬೆನ್ ಹಿಂದೆ ಬರ್ತಾ ಇದೆ, ತಿನ್ಲೇಬೇಕು. ನನಗೆ ಬೆಂಗಳೂರಲ್ಲಿ ಅರ್ಜೆಂಟ್ ಕೆಲಸ ಇದೆ. ಚಿತ್ರನ ಮಾತಾಡ್ಸ್ಬಿಟ್ಟು ಈಗಲೇ ಹೊರಡಬೇಕು. ನನ್ನ ಮಾನ ದೋಚಿದ್ರಿ, ಹಣ ದೋಚಿದ್ರಿ, ಇನ್ನೇನು ಉಳಿದಿದೆ? ಚಿತ್ರ, ನನ್ನ ಮಾತು ಕೇಳು. ಗಂಡ ಅನ್ನೋ ಅಧಿಕಾರದಲ್ಲಿ ನನ್ನ ದೇಹ ಸುಖ ಪಡೆದ್ರಿ, ಹಣ ನುಂಗುದ್ರಿ, ಇನ್ನೇನು ಉಳಿದಿಲ್ಲ. ಹಾ ತಗೊಳ್ಳಿ, ಇದು ಒಂದು ಉಳಿದಿದೆ. ಇದಕ್ಕೂ ಸ್ವಲ್ಪ ದುಡ್ಡು ಬರುತ್ತೆ, ತಗೊಂಡು ಹೋಗಿ. ತಗೊಳ್ಳಿ. ಏನನ್ನುತ್ತೆ ನೀನು ಚಿಟ್ಕೊಂಡು? ಇದ್ದಾಳೆ ಕೋರತ್ತ. ಆದಷ್ಟು ಬೇಗ ಇತ್ಯರ್ಥ ಮಾಡು. ಕತ್ಲೆ ಕೋಣೆಯಲ್ಲಿ ಒಬ್ಬಳೆ ಕೂತು ಹುಚ್ಚಿಡಿದ್ರೆ ಕಷ್ಟ. ಹೇಳಿದ್ರೆ ಸಂತೋಷ, ನನಗೆ ಒಳ್ಳೇದಾಗತ್ತೆ. ಹರಿ, ಏನು ಅಂತ ಹೇಳ್ಬಾರ್ದ? ಏನ್ ಹೇಳೋ? ಅತ್ತಿಗೆಗೆ ತಿಂಡಿ ತಗೊಂಡೋಗಿ ಕೊಟ್ಟ್ಯಾ? ಎಲ್ಲೋ ಇನ್ನೂ ಕೊಟ್ಟಿಲ್ವೋ? ಅಷ್ಟರಲ್ಲಿ ಅಡ್ಗೆ ಮನೆ ಹೇಳ್ಕೊಂಬಂದೆ. ಅತ್ತಿಗೆ ರೂಮ್ಗೆ ಊಟ ತಿಂಡಿ ನಾನೇ ತಗೊಂಡೋಗಿ ಕೊಡೋದಾ? ಅಯ್ಯೋ ಕಂದ, ಅದೊಂದು ಕೆಲಸ ಮಾತ್ರ ಮಾಡಬೇಡ. ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರಷ್ಟೇ. ಅಮ್ಮ 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 ಪ್ಲೀಸ್ ಅಮ್ಮ. ಅತ್ತಿಗೆ ಒಬ್ಬರೇ ಇರ್ತಾರಲ್ವಾ, ಅವರಿಗೂ ಬೇಜಾರಾಗುತ್ತಲ್ವಾ? ನಾನು ಅವ್ರ ಜೊತೆ ತುಂಬಾ ಮಾತಾಡೋದಿದೆ. ಬೇಡ್ಬೇಕಂದ, ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಮನೆ ನಡ್ಗೋ ಹಾಕಿ ಕೂಗಾಡ್ತಾರಷ್ಟೇ. ಅದು ಅಲ್ಲದೆ ನಿಮ್ಮ ಅತ್ತಿಗೆ ಅವಳಲ್ಲಿರೋ ವಿಚಾರ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಕಂದ. ಅದು ನನಗೂ ಗೊತ್ತಮ್ಮ. ಅತ್ತಿಗೆ ಇಲ್ಲಿದ್ದಾರೆ ಅಂತ ಊರ್ ಜನಕ್ಕೆ ಗೊತ್ತಾದ್ರೆ ಇವಳನ್ನ ಸಾಯಿಸ್ಬಿಡ್ತಾರಲ್ವಾ? ಆ ಧರ್ಮಯ್ಯನ ಎಲ್ಲ ಮಾತಿಗೂ ನಾನು ಹೆದರಲ್ಲ.
ಅವನ ಥರನೇ ಗದೆ ತಿರುಗ್ಸಕ್ಕೆ ನನಗೂ ಬರುತ್ತೆ ಗೊತ್ತಾ? ಬೇಗ ಬಾ ಬೇಗ ಬಾ, ತಿಂಡಿ ಕೊಡು ಅಮ್ಮ. 2 ತಟ್ಟೆಲ್ಲಿ ಕೊಡು, ಫುಲ್ ಹಾಕ್ಕೊಡು, ಜಾಸ್ತಿನೇ ಕೊಡು, ನಾನು ತಿಂತೀನಿ. ಸರಿ ಕಣೋ, ಬಾ ಕೊಡು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ತಿಂಡಿ ಬೇಕು. ಏಯ್ ಸುಮ್ಮನಿರು ಅಂತ ಹೇಳಿದ್ನಲ್ಲ, ಇನ್ನೇನ್ ತಿಂಡಿ ಬರುತ್ತೆ? ತಿಂಡಿ ಬರೋದ್ ಬೇಡ, ನಾವೇ ಎಲ್ಲಿ ಮಾಡ್ತಿರೋ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ರೆ ತಿನ್ನೋದಕ್ಕೆ ನಾವೇ ಬದುಕಿರಲ್ಲ. ಗೊತ್ತಾಯ್ತು ಬಿಡಿ. ಅಮ್ಮ ಸೇವಾ ಅಕ್ಕ, ಹೆಂಡತಿಯ ಗಂಡ ಸೇವಾ ಅಕ್ಕ. ಅದಕ್ಕೆ ಹೇಗೆ ಸಾವುಕ ಸೇವಾ ಅಕ್ಕ. ಅದಕ್ಕೆ ನಿಮ್ಗೂ ತಂದೆ ಏನ್ ಗೊತ್ತಾ? ಮೊದ್ಲು ಅವಳು ಕೊಡು. ಬೆಳಗ್ಗೆಯಿಂದ ಹೊಟ್ಟೆ ಹಶು ಅಂತ ಕೂಗಾಡ್ತಿದ್ದಾಳೆ. ಈ ಗೂಬೆಗೆ 5 ಗಂಟೆಗೆ ಎದ್ದು ಚಾ ಕುಡ್ದ ಅಭ್ಯಾಸ ಅಂತ. ಗೂಬೆ ಅನ್ಬೇಡಿ. ಏನೋ ನೋಡ್ತಾ ಇದ್ಯಾ? ಕೊಡು. ಅದಕ್ಕೆ ಚೆನ್ನಾಗಿ ತಿನ್ನೋರು ಕಂಡ್ರೆ ನಂಗೆ ಇಷ್ಟ. ಹೆಂಡ್ತಿ ನೋಡಿ ಹೆಂಗ್ ತಿಂತೀಯಾಳೆ. ಅದಕ್ಕೆ ಹೆಂಗಿದ್ದೀನಿ ಶಾವಕ? ಅದು ಅದಕ್ಕೆ ಕಣೆ, ಅದಕ್ಕೆ ತಿನ್ಲೆ. ಹರಿ ಪರವಾಗಿಲ್ಲ ಬಿಡೋ ಹರಿ, ತಿನ್ಲಿ. ಪಾಪ ರಾತ್ರಿಯಿಂದ ಹಸ್ಕೊಂಡಿದ್ದಾಳೆ. ಹೌದತ್ತಿಗೆ, ನಿನ್ನೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಪಾಪ. ನಿಮ್ಗೆ ಚಾನು ಬೇಡ ಅಲ್ಲ? ಟೀ ಕುಡಿಯೋದು ಸದ್ದು ತುಂಬಾ ಚೆನ್ನಾಗಿದೆಯಲ್ಲ. ಚಿತ್ರಕ್ಕ 5 ಗಂಟೆಯಿಂದ ಚಾ ಕುಡ್ದಿರ್ಲಿಲ್ವಲ್ಲ, ನಾಲ್ಗೆ ಎಲ್ಲ ಕಡಿತಾ ಇತ್ತು, ಅದಕ್ಕೆ ಡಬಲ್ ಚಾಯ್. ಸ್ವಲ್ಪ ಬೇಗ ತಿಂಡಿ ತಗೊಂಡ್ಬರಕ್ಕೆ ಏನಾಗಿತ್ತು ದಾಡಿ ನಿಂಗೆ? ಹಸುಕೊಂಡು ಸಾಯ್ತಾ ಇದ್ದೀನಿ ನಾನಿಲ್ಲಿ. ನಿನ್ನೆ ರಾತ್ರಿ ಒಂದು 4 ಬಾಳೆಹಣ್ಣು ತಂದ್ಕೊಟ್ಬಿಟ್ರೆ ಊಟ ಮುಗ್ದೋಯ್ತು ಅನ್ಕೊಂಡ್ಯಾ ನೀನು? ಏನೋ ನಮ್ಮನ್ ಕೋತಿಗಳು ಅನ್ಕೊಂಡಿದ್ಯಾ ನೀನು? ಅದಕ್ಕೆ ಅಮ್ಮ ನೊಂದಿರೋ ಹುಡುಗಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ಸಹಿಸ್ಕೋಬೇಕು. ಈಗ ನನ್ನೇ ನೋಡಿ, ಅವ್ರು ಕಚ್ಚಿದ್ರು ನಾನು ಸಹಿಸ್ಕೊಂಡಿಲ್ವಾ? ಕಚ್ಚೋದಲ್ಲ, ಸರಿಯಾದ ಟೈಮ್ಗೆ ತಿಂಡಿ ಚಾಯ್ ತರ್ಲಿಲ್ಲ ಅಂದ್ರೆ ನಿನ್ನೆ ತಿಂದ್ಬಿಡ್ತೀನಿ ನಾನು. ಆಯ್ತು ಕಣೆ, ಆಯ್ತು. ಅದಕ್ಕೆ ನಿಮ್ಮ ಇವಳ ಸಂಬಂಧ ಹೇಗಿರ್ಬೇಕು ಅಂದ್ರೆ, ತಾಯಿ ಮಗಳು, ಡಾಕ್ಟ್ರು ಪೇಷಂಟು, ಲಾಯರು ಕ್ಲೈಂಟು, ಧರ್ಮಯ್ಯ ಕೋವಿ, ಅಮ್ಮ ದೇವ್ರ ಮನೆ, ಹೀಗಿರ್ಬೇಕು. ಅದಕ್ಕೆ ಇನ್ನು ಮುಂದೆ ನೀವೇ ಅವಳ ಏನೇ ತೊಂದರೆ ಇದ್ರು ನನಗೆ ಹೇಳಿ, ಏನೇ ಬೇಕಾದ್ರೂ ನನಗೆ ಹೇಳಿ. ಈ ಕಡೆ ತಿರ್ಗೆ. ಅದಕ್ಕೆ ಅದಕ್ಕೆ ಹೇಗಿದೆ? ಅದಕ್ಕೆ ನಾನು ತಂದಿದ್ದು.
ಸರಿ ಹೇಳಿ